ಮೊದಲನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ವ್ಯಕ್ತಿಗಳು, ಎರಡನೇದಾಗಿ ಮಹಿಳೆಯರು ಮತ್ತು ಮಕ್ಕಳು, ಮೂರನೇದಾಗಿ ಕಾರ್ಖಾನೆಯ ಕಾರ್ಮಿಕರು, ನಾಲ್ಕನೇದಾಗಿ ಈ ಒಂದು ಗುಂಪು ಘರ್ಷಣೆ, ಭೂಕಂಪ, ಕ್ಷಾಮ ಅಥವಾ ಕೈಗಾರಿಕಾ ವಿನಾಶ ಮುಂತಾದವುಗಳಿಗೆ ತುತ್ತಾಗಿರ್ತಕ್ಕಂಥ ಜನರು, ಹಾಗೆ ಐದನೇದಾಗಿ ಮತೀಯ ಕಾರಣಗಳಿಗೋಸ್ಕರವಾಗಿ ಗಲಭೆಯಾಗಿ ಈ ಒಂದು ಗಲಭೆಗೆ ತುತ್ತಾಗಿರ್ತಕ್ಕಂಥ ನೊಂದ ಜನರೇನಿದ್ದಾರೆ ಅವರಿಗೆ, ಹಾಗೆ ಆರನೇದಾಗಿ ಮಾನಸಿಕ ಅಸ್ವಸ್ಥರು ಅಥವಾ ಇನ್ನಿತರ ದೈಹಿಕ ನ್ಯೂನತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು, ಹಾಗೆ ಏಳನೇಗೆ ರಕ್ಷಣಾ ಗೃಹ ಮತ್ತು ಇನ್ನಿತರ ಅಭಿರಕ್ಷೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಾನೂನು ಸೇವೆಯನ್ನು ಒದಗಿಸಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ. ಸೊ ಹಾಗೆ ದೈಹಿಕ ವ್ಯಾಪಾರ ಮತ್ತು ಜೀತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಇವರು ಕೂಡ ಈ ಒಂದು ಉಚಿತ ಕಾನೂನು ಸೇವೆಯನ್ನು ಪಡೆಯಲಿಕ್ಕೆ ಒಂದು ಅರ್ಹತೆಯನ್ನು ಪಡೆದಿದ್ದಾರೆ. ಹಾಗೆ ವಾರ್ಷಿಕವಾಗಿ 1 ಲಕ್ಷ ಆದಾಯಕ್ಕಿಂತ ಕಡಿಮೆ ಇರತಕ್ಕಂಥ ಎಲ್ಲ ವರ್ಗದ ಜನರಿಗೂ ಕೂಡ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಉಚಿತವಾಗಿರ್ತಕ್ಕಂಥ ಕಾನೂನು ಸೇವೆಗಳನ್ನು ಪಡೆಯಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ.